ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳೇನಿರಬಹುದು, ಯಾವೆಲ್ಲ ಇಂಪ್ಯಾಕ್ಟ್ ಮಾಡಿದ್ದಾವೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಜೊತೆಗೆ ಇವತ್ತು ಬಂದಿರುವಂತಹ ಕೆಲವು ಅಪ್ಡೇಟ್ ಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ, ನಿಫ್ಟಿಯಲ್ಲಿ ನೋಡಬಹುದು 255 ಪಾಯಿಂಟ್ಸ್ ಅಥವಾ 1.02% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಡೌನ್ ಇತ್ತು, ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಡೌನ್ ಅಲ್ಲೇ ಓಪನ್ ಆಗ್ಬೋದು ಅಂತ. ಅದೇ ರೀತಿ ಡೌನ್ ಅಲ್ಲೇ ಆಯ್ತು. ಆನಂತರ ಇನ್ನು ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಮತ್ತೆ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಯ್ತು ಅಪ್ ಟು ನೋಡಬಹುದು ನೀವು ಇಲ್ಲಿ 2 ಗಂಟೆವರೆಗೂ ಕೂಡ. ಬಟ್ 2 ಗಂಟೆ ನಂತರ ಮತ್ತೆ ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಹಾಗಾಗಿ ಓವರ್ ಆಲ್ 255 ಪಾಯಿಂಟ್ಸ್ ಅಥವಾ 1.02% ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 849 ಪಾಯಿಂಟ್ಸ್ ಅಥವಾ 1.04% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್, ನಂತರ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಯ್ತು, ಮತ್ತೆ ಕೊನೆಯಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಓವರ್ ಆಲ್ 1% ಡೌನ್ ಫಾಲ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎರಡು ಕಡೆ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.35% ಡೌನ್ ಫಾಲ್ ಇದೆ. ನಿಫ್ಟಿಗಿಂತ ನೆಕ್ಸ್ಟ್ 50 ನಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. ಹಾಗೆ ನಿಫ್ಟಿ 100 ಗೆ ಬಂದ್ರೆ 1.08% ಡೌನ್ ಇದೆ. ನಿಫ್ಟಿ 200 1.17% ಡೌನ್ ಇದೆ. ನಿಫ್ಟಿ 500 1.23% ಡೌನ್ ಇದೆ. ಓವರ್ ಆಲ್ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಅಪ್ ಟು 1.35% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ನೋಡಬಹುದು, ಮಿಡ್ ಕ್ಯಾಪ್ 50 ನಲ್ಲಿ 1.91% ಡೌನ್ ಫಾಲ್ ಇದೆ. ಇಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.62% ಡೌನ್ ಇದೆ. ಮಿಡ್ ಕ್ಯಾಪ್ 150 1.46% ಡೌನ್ ಇದೆ. ಅಂದ್ರೆ 1.4 ಇಂದ 1.9 ಅಂದ್ರೆ ನಿಯರ್ಲಿ 2% ವರೆಗೂ ಡೌನ್ ಫಾಲ್ ಬಂದಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 2.03% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 2.14% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 1.86% ಡೌನ್ ಇದೆ. ಇಲ್ಲಿ 2% ಅಥವಾ ಅಬೌವ್ 2% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಮಿಡ್ ಕ್ಯಾಪ್ ಕೂಡ ಸ್ವಲ್ಪ ಜಾಸ್ತಿನೇ ಬಿದ್ದಿದೆ, ಆದ್ರೆ ಅದಕ್ಕಿಂತ ಸ್ಮಾಲ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಬಿದ್ದಿದೆ ಅಂತ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಯಾಕೆ ರಿಸ್ಕಿ ಅಂತ ಹೇಳ್ತಾರೆ ಅಂದ್ರೆ, ಇದೇ ಕಾರಣಕ್ಕೆ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಎನ್ವಿರಾನ್ಮೆಂಟ್ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿನೇ ಬೀಳ್ತವೆ ಶೇರುಗಳು. ಕರೆಕ್ಷನ್ ಆಗೋದು ಕೂಡ ಜಾಸ್ತಿ ಇರುತ್ತೆ, 30, 35, 40% ಈಸಿಯಾಗಿ ಬೀಳ್ತವೆ. ಹಾಗಾಗಿ ಅವುಗಳನ್ನ ರಿಸ್ಕಿ ಅಂತ ಹೇಳೋದು. ಇದರಲ್ಲಿ ಕಡಿಮೆ ಡೌನ್ ಫಾಲ್ ಅಂದ್ರೆ ಅದು ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು. 1% ಅಥವಾ ಸ್ಲೈಟ್ಲಿ ಅಬೌವ್ 1% ಡೌನ್ ಫಾಲ್ ಇದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ, ಮೈಕ್ರೋ ಕ್ಯಾಪ್ 250 ನಲ್ಲಿ ನೋಡಬಹುದು 1.71% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ವಿ. ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 1.25% ಡೌನ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 1.35% ಡೌನ್ ಇದೆ. ಅಂದ್ರೆ ಹೆವಿ ವೇಟ್ ಸೆಕ್ಟರ್ 1.35% ಡೌನ್ ಆಗಿದೆ. ನಂತರ ನಿಫ್ಟಿ ಆಟೋ 0.4% ಡೌನ್ ಇದೆ. FMCG ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನೋಡಬಹುದು 0.91% ಡೌನ್ ಇದೆ. ನಿನ್ನೆ ಸ್ವಲ್ಪ ಡೌನ್ ಇತ್ತು, ಇವತ್ತು ಅಪ್ ಆಗಿದೆ. IT ನಿನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಇವತ್ತು 0.6% ಡೌನ್ ಇದೆ. ಮೀಡಿಯಾ 0.75% ಡೌನ್ ಇದೆ. ಮೆಟಲ್ 1.66% ಡೌನ್ ಇದೆ. ಫಾರ್ಮಾ 1.67% ಡೌನ್ ಇದೆ. PSU ಬ್ಯಾಂಕ್ಗಳು 1.87% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ 1.3% ಡೌನ್ ಇದೆ. ರಿಯಾಲ್ಟಿನಲ್ಲಿ 2.2% ಡೌನ್ ಇದೆ. ಹೆಲ್ತ್ ಕೇರ್ 1.66% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.77% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.64% ಡೌನ್ ಇದೆ. ಅಂದ್ರೆ ಇವತ್ತು ಎಲ್ಲ ಸೆಕ್ಟರ್ಸ್ ಕೂಡ ಡೌನ್ ಆಗಿದಾವೆ ಎಕ್ಸೆಪ್ಟ್ FMCG. ಬೇರೆಲ್ಲ ಸೆಕ್ಟರ್ಸ್ ಕೂಡ ಡೌನ್ ಆಗಿದ್ದಾವೆ. ಅದರಲ್ಲೂ ಎಲ್ಲೂ ತುಂಬಾ ಸಣ್ಣ ಪ್ರಮಾಣದ ಡೌನ್ ಫಾಲ್ ಏನಿಲ್ಲ. ಆಟೋದಲ್ಲೇ ಕಡಿಮೆ ಅಂತ ಹೇಳ್ಬೋದು, ಯಾಕಂದ್ರೆ ಜಸ್ಟ್ ಲೆಸ್ ದನ್ 0.5% ಬಂದಿದೆ. ಇನ್ನೆಲ್ಲ 0.5% ಗಿಂತ ಜಾಸ್ತಿ ಅಥವಾ 1.5-2% ವರೆಗೂ ಡೌನ್ ಫಾಲ್ ಬಂದಿದೆ. ಅದನ್ನ ನೀವಿಲ್ಲಿ ಈಸಿಯಾಗಿ ನೋಡಬಹುದು. ಒಟ್ಟಿನಲ್ಲಿ ಮೆಜಾರಿಟಿ ಇಂಡೈಸಸ್ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು. ಹಾಗಾದ್ರೆ ಇದರ ಹಿಂದೆ ಏನಾದ್ರೂ ಕಾರಣ ಇತ್ತಾ? ಖಂಡಿತ ನಿಮ್ಗೆ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಚೆನ್ನಾಗಿ. ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ, ನೋಡಬಹುದು. ಅಮೆರಿಕದಿಂದ ಬಂತು ಬ್ರೇಕಿಂಗ್ ಸುದ್ದಿ, ಗಿಫ್ಟ್ ನಿಫ್ಟಿ ಡೌನ್. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಏನು ಕಾರಣ ಆಗಬಹುದು ಇವತ್ತಿನ ಡೌನ್ ಫಾಲ್ಗೆ ಅಂತ. ಆ ಸುದ್ದಿಯನ್ನು ನೋಡೋದಕ್ಕೆ ಮುಂಚೆ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ಸ್ ಗಳ
ಪರ್ಫಾರ್ಮೆನ್ಸ್ ಅನ್ನ ನೋಡೋಣ. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ನೋಡಬಹುದು. ಎಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ನೀವು ಇಲ್ಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಡೌನ್ ಇದೆ. ಕೆಲವು ಅಲ್ಲಲ್ಲೇ ಒಂದೊಂದು ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಿಟ್ರೆ ಎಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1%, ಮೋರ್ ದನ್ 0.5%, 2% ಈ ರೀತಿ ಡೌನ್ ಫಾಲ್ ಇದೆ. ನಿಕ್ಕೈಯಲ್ಲಿ ನೋಡಬಹುದು ಮೋರ್ ದನ್ 1% ಡೌನ್ ಇದೆ. ಅಂದ್ರೆ ಇವತ್ತು ಗ್ಲೋಬಲ್ ಕ್ಯೂಸ್ ಕೂಡ ಚೆನ್ನಾಗೇನೆ ಇರಲಿಲ್ಲ. ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದಾಗ ಏಷ್ಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ನೆಗೆಟಿವ್ ಇದ್ದು, ಹಾಗೆ ನಂತರ ಓಪನ್ ಆದಂತ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಇದಾವೆ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಇನ್ಫ್ಲೇಷನ್ ವರೀಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಲ್ಲಿ. ಹೀಗೆ ಇವರು ಟ್ಯಾರಿಫ್ ಆಗ್ತಾ ಹೋದ್ರೆ ಇನ್ನು ಇನ್ಫ್ಲೇಷನ್ ಜಾಸ್ತಿ ಆದೇ ಆಗುತ್ತೆ. ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಇನ್ಫ್ಲೇಷನ್ ಜಾಸ್ತಿ ಆದ್ರೆ ರೇಟ್ ಕಟ್ ನ ಹೋಪ್ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲಾ ಕಡೆ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಈಗ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಮಾರ್ಕೆಟ್ಗೆ ಇವತ್ತು ಏನ್ ಬ್ಯಾಡ್ ನ್ಯೂಸ್ ಬಂತು ಅಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬಂದದ್ದು. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂತು 27ನೇ ತಾರೀಕು 12 ಗಂಟೆಯಿಂದ ಅಡಿಷನಲ್ 25% ಟ್ಯಾರಿಫ್ ಜಾರಿಗೆ ಬರುತ್ತೆ ಭಾರತದ ಪ್ರಾಡಕ್ಟ್ಸ್ ನ ಮೇಲೆ ಅಂತ. ಇದಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಬಂತ ಇಮಿಡಿಯೇಟ್ಲಿ ಅದರ ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ ನ ಮೇಲೆ ಆಗ್ಲಿಕ್ಕೆ ಶುರುವಾಯಿತು. ಗಿಫ್ಟ್ ನಿಫ್ಟಿಯಲ್ಲಿ ಡೌನ್ ಫಾಲ್ ಕಂಡು ಬಂತು. ಅದೇ ರೀತಿ ನಮ್ಮ ಮಾರ್ಕೆಟ್ ಕೂಡ ಇವತ್ತು ಡೌನ್ ಆಗಿದಾವೆ. ಖಂಡಿತ ಇಲ್ಲಿ $80+ ಬಿಲಿಯನ್ ವರ್ತ್ ಆಫ್ ಗೂಡ್ಸ್ ಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಒಂದು ಕಂಪನೀಸ್ ಬೇರೆ ಮಾರ್ಕೆಟ್ಸ್ ಅನ್ನ ನೋಡ್ಕೊಳ್ಬೇಕು. ಅಮೆರಿಕದಲ್ಲಂತೂ ಸೇಲ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. $100 ಕೊಡ್ತಿದ್ದಂತ ವಸ್ತುಗೆ $150 ಮಾರಬೇಕಾಗುತ್ತೆ. ಇನ್ ಕೇಸ್ ಅದೇ ವಸ್ತು ಬೇರೆ ದೇಶಗಳಿಂದ ಸಿಗ್ತಾ ಇದೆ ಅಂದ್ರೆ ಆ ಪ್ರಾಡಕ್ಟ್ ಗಳ ಮೇಲೆ ಜನ ಗಮನ ಕೊಡ್ತಾರೆ. ನಮ್ಮ ಪ್ರಾಡಕ್ಟ್ ನ ಇಗ್ನೋರ್ ಮಾಡ್ತಾರೆ ಪ್ರೈಸ್ ಜಾಸ್ತಿ ಆಗೋದ್ರಿಂದ. ಇನ್ ಕೇಸ್ ಬೇರೆ ಯಾವುದೇ ದೇಶದಿಂದ ಆ ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ ಅಂದ್ರೆ ಸಮಸ್ಯೆ ಆಗೋದಿಲ್ಲ. ಎಷ್ಟೇ ಪ್ರೈಸ್ ಆದ್ರೂ ತಗೊಳ್ತಾರೆ. ಆದ್ರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ತಗೊಳ್ತಾರೆ. ಆದ್ರೆ ಸೇಮ್ ಪ್ರಾಡಕ್ಟ್ ಬೇರೆ ಕಡೆಗಿಂದ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಭಾರತದ ಪ್ರಾಡಕ್ಟ್ ನ ಬಿಡ್ತಾರೆ, ಬೇರೆ ದೇಶದ ಪ್ರಾಡಕ್ಟ್ ನ ತಗೊಳ್ತಾರೆ. ಹಾಗಾಗಿ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಕಂಪನೀಸ್ ಬೇರೆ ಕಸ್ಟಮರ್ಸ್ ಅನ್ನ ನೋಡ್ಕೊಳ್ಬೇಕು ಅಂದ್ರೆ ಬೇರೆ ದೇಶಗಳನ್ನ ನೋಡ್ಕೊಳ್ಬೇಕು. ಇಲ್ಲ ಅಮೆರಿಕದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಬೇಕು. ಡೊಮೆಸ್ಟಿಕ್ ಲೆವೆಲ್ ಅಲ್ಲೇ ಸೇಲ್ಸ್ ಮಾಡಬೇಕಾಗುತ್ತೆ. ಈ ರೀತಿಯ ಡೆವಲಪ್ಮೆಂಟ್ಸ್ ಆದ್ರೆ ಅದು ಬಹುಶಃ ಒಂದಷ್ಟು ಪಾಸಿಟಿವ್ ಆಗ್ಬೋದು. ಇಲ್ಲ ಅಂತಂದ್ರೆ ಮೋರ್ ದೆನ್ $80 ಬಿಲಿಯನ್ ವರ್ತ್ ಆಫ್ ಗೂಡ್ಸ್ ಗೆ ಒಂದಷ್ಟು ಮಾರ್ಕೆಟ್ ಕಡಿಮೆ ಆಗುತ್ತೆ. ಇನ್ನು ಈ ಸುದ್ದಿಯ ಜೊತೆಗೆ ಫೆಡ್ ಗವರ್ನರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂತು. ಲಿಸಾ ಡಿ ಕುಕ್ ನೋಡಬಹುದು, ಮೆಂಬರ್ ಆಫ್ ಫೆಡರಲ್ ರಿಸರ್ವ್ ಬೋರ್ಡ್ ಆಫ್ ಗವರ್ನರ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಇವರು ಫೆಡರಲ್ ರಿಸರ್ವ್ ನ ಬೋರ್ಡ್ ಅಲ್ಲಿರುವಂತಹ ಗವರ್ನರ್. ಇವರನ್ನ ಟ್ರಂಪ್ ಅವರು ತೆಗೆದುಹಾಕಿರೋ ಬಗ್ಗೆ ಸುದ್ದಿಗಳು ಬಂದು ನೋಡಬಹುದು. ಟ್ರಂಪ್ ಫೈರ್ಸ್ ಫೆಡ್ ಗವರ್ನರ್ ಲಿಸಾ ಕುಕ್. ಈ ಸುದ್ದಿ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಗೊತ್ತಿರೋ ಹಾಗೆ ಅಲ್ಲಿನ ಸರ್ಕಾರ ರೇಟ್ ಕಟ್ ಮಾಡ್ಲಿಕ್ಕೆ ಒತ್ತಡವನ್ನ ಇರ್ತಾ ಇದೆ ಫೆಡ್ ಮೇಲೆ. ಡಿಸಿಷನ್ ತಗೊಳ್ಳಲ್ಲ ಅಂತಂದ್ರೆ ಈ ರೀತಿಯ ನಿರ್ಧಾರವನ್ನ ತಗೊಳ್ತಾ ಇದೆ. ಆದ್ರೆ ಇಲ್ಲಿ ಡ್ರಾಮಾ ನೋಡ್ಲಿಕ್ಕೆ ಸಿಗ್ತಾ ಇದೆ. ಏನು ಅಂತಂದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ಟ್ರಂಪ್ ಅವರು ನನ್ನನ್ನು ತೆಗೆದಾಕಕ್ ಆಗೋದಿಲ್ಲ, ಹಾಗಾಗಿ ನಾನು ನನ್ನ ಕೆಲಸವನ್ನ ಮುಂದುವರಿಸ್ತೀನಿ ಅನ್ನುವಂತ ಮಾತನ್ನ ಲಿಸಾ ಡಿ ಕುಕ್ ಅವರು ಹೇಳಿದ್ದಾರೆ. ಈ ಟಗ್ ಆಫ್ ವಾರ್ ಏನಿದೆ ಇದು ಖಂಡಿತ ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಇನ್ನು ಮುಂದುವರೆದು ಅಂತ. ಹಾಗೆ ಈ ಎಲ್ಲ ಸುದ್ದಿಗಳು ಬಂದ್ಮೇಲೆ ಡಾಲರ್ ಕೂಡ ಸ್ವಲ್ಪ ರುಪಿ ಎದುರುಗಡೆ ಸ್ಟ್ರಾಂಗ್ ಆಗಿದೆ, ರುಪಿ ವೀಕ್ ಆಗಿದೆ. ಯಾಕಂದ್ರೆ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಟ್ಯಾರಿಫ್ ಕಾರಣಕ್ಕೆ. ಹಾಗಾಗಿ ಡಾಲರ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಇವತ್ತು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮಾರುತಿ ಸುಜುಕಿ ಇವತ್ತು ಫೋಕಸ್ ಅಲ್ಲಿತ್ತು. ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಕಾರಣ ನೋಡಬಹುದು, ನರೇಂದ್ರ ಮೋದಿ ಅವರು ಮಾರುತಿ ಸುಜುಕಿ ವಿಟಾರಾ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಈ ವಿಟಾರಾ ಏನಿದೆ ಸುಮಾರು 100 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಡ್ತಿದೆ ಕಂಪನಿ. ಅಂದ್ರೆ ಇದು ಈ ವಿಟಾರಾ, ನಾಟ್ ಓನ್ಲಿ ವಿಟಾರಾ, ಈ ವಿಟಾರಾ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಗೊತ್ತಿರಬಹುದು ತುಂಬಾ ದಿನದಿಂದ ಡ್ಯೂ ಉಳಿದಿತ್ತು. ಯಾಕಂದ್ರೆ ಟಾಟಾ ಮೋಟಾರ್ಸ್ ಹೋಲಿಸಿದ್ರೆ ತುಂಬಾ ಹಿಂದೆನೆ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಲಾಂಚ್ ಮಾಡಿದ್ರು. ಆದ್ರೆ ಮಾರುತಿ ಸುಜುಕಿ ಈಗ ಲಾಂಚ್ ಮಾಡ್ತಾ ಇದೆ. 2025ರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳಿತ್ತು ಕಂಪನಿ. ಅದೇ ರೀತಿ ಈಗ ಲಾಂಚ್ ಮಾಡಿದೆ ಕೂಡ. ಈ ಕಾರಣದಿಂದ ಸ್ಟಾಕ್ ಸುದ್ದಿಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಇವತ್ತು. ನೀವು ಇಲ್ಲೇ ನೋಡಬಹುದು. ಬೇಕಿದ್ರೆ ವಿಡಿಯೋ ಕೂಡ ಅವೈಲೇಬಲ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಂತರ ಪ್ರೋಟೀನ್ ಈಗೋಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ 1100 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಇವತ್ತು ಪ್ರೋಟೀನ್ ಈಗೋವಲ್ಲಿ. ನಂತರ BLS ಇಂಟರ್ನ್ಯಾಷನಲ್ ಸರ್ವಿಸಸ್, ಈ ಕಂಪನಿಗೂ ಕೂಡ ಒಂದು ಒಳ್ಳೆ ಸುದ್ದಿ ಕಂಡು ಬಂತು. 2055 ಕೋಟಿ ಆರ್ಡರ್ UIDAI ಇಂದ ಸಿಕ್ಕಿದೆ, ಅಂದ್ರೆ ಕಾಂಟ್ರಾಕ್ಟ್. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಮಾರ್ಕೆಟ್ ಅಲ್ಲಿ. ನಂತರ ಸಾಯಿ ಲೈಫ್ ಸೈನ್ಸಸ್, ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನೋಡಿದ್ವಿ. TPG ಗ್ರೂಪ್ ಇಲ್ಲಿ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ಅಪ್ಡೇಟ್ ಬಂದಿತ್ತು. ಅದೇ ರೀತಿ ಸ್ಟೇಕ್ ಸೇಲ್ ಮಾಡಿದೆ ನೋಡಬಹುದು. ಸುಮಾರು 2810 ಕೋಟಿ ಬ್ಲಾಕ್ ಡೀಲ್ಸ್ ಆಗಿದೆ ಸಾಯಿ ಲೈಫ್ ಸೈನ್ಸಸ್ ಅಲ್ಲಿ ಇವತ್ತು. ನಂತರ ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿತ್ತು.
ಕಾರಣ ನೋಡಬಹುದು, ಆರ್ಎಸ್ ಇನ್ಫ್ರಾ ಸಬ್ಸಿಡಿಯರಿ ಲಾಂಚಸ್ ₹250 crore ಲಕ್ಸುರಿ ವಿಲ್ಲಾ ಪ್ರಾಜೆಕ್ಟ್ ಇನ್ ನಾರ್ತ್ ಬೆಂಗಳೂರು. ಕಂಪನಿಯ ಸಬ್ಸಿಡಿಯರಿ ಲಕ್ಸುರಿ ವಿಲ್ಲಾ ಪ್ರಾಜೆಕ್ಟ್ ಅನ್ನ ಬೆಂಗಳೂರಲ್ಲಿ ಲಾಂಚ್ ಮಾಡಿದೆ. ಸುಮಾರು 250 ಕೋಟಿ ಮೊತ್ತದ ಪ್ರಾಜೆಕ್ಟ್ ಇದು. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಆರ್ಎಸ್ ಇನ್ಫ್ರಾ ಸೊಲ್ಯೂಷನ್ಸ್ ಇವತ್ತು. ಬಟ್ ಇಲ್ಲೇನು ಅಂತ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಗ್ಲಾಂಡ್ ಫಾರ್ಮಾ ಕೂಡ ಸುದ್ದಿಲಿತ್ತು. USFDAಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದು ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು. ಗ್ಲಾಂಡ್ ಫಾರ್ಮಾ ರಿಸೀವ್ USFDA ನಾಟ್ ಫಾರ್ ವ್ಯಾಸೋಪ್ರೆಸಿನ್. ನಂತರ ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಡೌನ್ ಅಲ್ಲಿ ಇದ್ದಂತ ಸ್ಟಾಕ್ ಅಪ್ ಆಯ್ತು. ಆನಂತರ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಗ್ಲಾಂಡ್ ಫಾರ್ಮಾದಲ್ಲಿ. ನಂತರ ಮಜಗಾವ್ ಡಾಕಲ್ಲಿ ಒಂದಷ್ಟು ಡೌನ್ ಫಾಲ್ ಕಂಡು ಬಂದಿದೆ. ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದೆ. 70,000 ಕೋಟಿ ಪ್ರಾಜೆಕ್ಟ್ ಬಗ್ಗೆ ನೆಗೋಷಿಯೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಅಪ್ಡೇಟ್ ನಿನ್ನೆ ಬಂದಿತ್ತು. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಬಂತು ನಿನ್ನೆ. ಆನಂತರ ಕಂಪನಿ ಕ್ಲಾರಿಫಿಕೇಶನ್ ಅನ್ನು ಕೊಡ್ತು, ಆ ರೀತಿಯ ಸುದ್ದಿಗಳೇನಿಲ್ಲ ಅಂತ. ಅದಕ್ಕೆ ಇವತ್ತು ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಏನು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ. ಅದರ ಹಿಂದಿನ ಕಾರಣ ಅಂದ್ರೆ ಬಿಸ್ಕೆಟ್ಸ್ ಮೇಲಿನ GST ಏನಿದೆ ಬಹುಶಃ 18ರಿಂದ 5% ಇಳಿಬಹುದು ಅನ್ನೋಂತ ಸುದ್ದಿಗಳು ಬರ್ತಾ ಇದೆ. ಬಹುಶಃ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಇವತ್ತು ಓವರ್ ಆಲ್ FMCG ಸೆಕ್ಟರ್ಗೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನೋಡೋಣ ಏನೆಲ್ಲ ಚೇಂಜಸ್ ಆಗುತ್ತೆ GSTಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂತ. ನಂತರ ವೋಡಾಫೋನ್ ಐಡಿಯಾ ಫೋಕಸ್ ಅಲ್ಲಿತ್ತು. ಇವತ್ತು ಮೋರ್ ದೆನ್ 9% ಡೌನ್ ಫಾಲ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಇದಕ್ಕೆ ಕಾರಣ ಅಂತಂದ್ರೆ AGR ಡ್ಯೂಸ್ಗೆ ಸಂಬಂಧಪಟ್ಟಂತೆ ಸುದ್ದಿ. ಸರ್ಕಾರದಿಂದ ರಿಲೀಫ್ ಸಿಗಬಹುದು ಅನ್ನೋಂತ ಸುದ್ದಿ ಬಂದಿತ್ತು. ಹಾಗಾಗಿ ನಿನ್ನೆ ಹಾಗೂ ಲಾಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಅಂತ ಸಾಧ್ಯತೆಗಳು ಕಡಿಮೆ ಅಂತ ರಿಪೋರ್ಟ್ ಬಂದಿದೆ. ಹಾಗಾಗಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ. ಇದಕ್ಕಾಗಿನೇ ಹೇಳೋದು, ನ್ಯೂಸ್ ಬೇಸ್ಡ್ ಆಗಿ ಮೂವ್ ಆಗ್ತಿದೆ ಸ್ಟಾಕ್ ಇದು. ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ನ್ಯೂಸ್ ನೋಡಿ ಅಪ್ ಆಯ್ತು ಅಂತ ನಾವು ತಗೊಂಡ್ರೆ ನೆಕ್ಸ್ಟ್ ನ್ಯೂಸ್ ಬಂದಾಗ ಈ ರೀತಿ ಡೌನ್ ಕೂಡ ಆಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಇಲ್ಲೇ ನೋಡಬಹುದು, ವೋಡಾಫೋನ್ ಐಡಿಯಾ ಶೇರ್ಸ್ ಪ್ಲಮ್ಮೆಟ್ 10% ಆಫ್ಟರ್ ಸೆಂಟ್ರಲ್ ರೂಲ್ಸ್ ಔಟ್ ಫರ್ದರ್ AGR ರಿಲೀಫ್ ಸಿಗೋದಿಲ್ಲ ಅನ್ನೋಂತ ಅಪ್ಡೇಟ್ಗಳು ಬಂದಿದೆ. ಹಾಗಾಗಿ ಬಿದ್ದಿದೆ. ಇನ್ನು ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂತು. ವಾರಿ ಎನರ್ಜೀಸ್ ಆರ್ಮ್ ಬ್ಯಾಕ್ಸ್ 452 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ಸ್ ಸಪ್ಲೈ ಕಾಂಟ್ರಾಕ್ಟ್ ಇನ್ US. ಅಮೆರಿಕದಲ್ಲಿ 452 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಸಪ್ಲೈ ಆರ್ಡರ್ ಸಿಕ್ಕಿದೆ. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಈ ಸುದ್ದಿ ಬಂದ ಮೇಲೆ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.